ದುರಂತಕ್ಕೆ ಯಾರು ಹೊಣೆ? ಜವಾಬ್ದಾರಿ ಯಾರಾದರೂ ಆಗಬೇಕಲ್ಲ. ಏನೋ ಒಂದು 15 ದಿನ ತನಿಖೆ ವರದಿ ಎಲ್ಲ ಮಾಡ್ತಾರೆ, ಆಮೇಲೆ ಗೊತ್ತು ಸರ್ಕಾರಕ್ಕೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಅವರು ಇರ್ತಾರೆ ಅಂತ. ಪೊಲೀಸರ ಮಾತು ಕೇಳದೆ ತಮ್ಮದೇ ನಿರ್ಧಾರದಿಂದ ಈ ಮಹಾ ದುರಂತ ಸಂಭವಿಸಿರೋದು. ಮೈದಾನಕ್ಕೆ ಮೊದಲು ಬಂದವರಿಗೆ ಆದ್ಯತೆ ಅಂತ KSCA ಹೇಳಿತ್ತು. ಮಧ್ಯಾಹ್ನ 1 ಗಂಟೆಗೆ ಸ್ಟೇಡಿಯಂ ಬಳಿ ಅಭಿಮಾನಿಗಳು ಬರ್ತಾರೆ. ಗೇಟನ್ನು ಓಪನ್ ಮಾಡೋದಿಲ್ಲ, ಒಳಗಡೆಗೆ ಬಿಡೋದಿಲ್ಲ ಸಿಬ್ಬಂದಿ. ಮಾಡಿರುವಂಥ ಎಡವಟ್ಟುಗಳು ಒಂದಾ ಎರಡಾ? ಆದರೆ ಸರ್ಕಾರ ಹೇಳ್ಕೊಳ್ಳುತ್ತೆ ನಮಗೆ ಗೊತ್ತೇ ಇಲ್ಲ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇದ್ದಿದ್ದು ಅಂತೇಳಿ. ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಅದು ಅವರು KSCA ಅವರು ಆಯೋಜನೆ ಮಾಡಿಕೊಂಡು ನಮಗೆ ಗೊತ್ತೇ ಇಲ್ಲ ಅವರು ಅಂತ ಹೇಳಿ. ಅದು ಜವಾಬ್ದಾರಿಯುತವಾಗಿರುವಂಥ ಮುಖ್ಯಮಂತ್ರಿ ಹೇಳ್ತಾರೆ ಅಂತಂದರೆ ಇನ್ಯಾವ ರೀತಿಯಲ್ಲಿ ಅವರು ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ಈ ಘಟನೆ ಬಗ್ಗೆ. ಈ ಸ್ಯಾಡ್ ಪಾರ್ಟ್. ಅಥವಾ ಅವರನ್ನು ಬಲಿಪಶು ಮಾಡಿದ್ರ? ಯಾವುದೋ ಒಂದಂತೂ ಆಗಿದೆ ಇದರಲ್ಲಿ, ಅನುಮಾನನೇ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಮೂರೇ ಇದರಲ್ಲಿ ಜವಾಬ್ದಾರಿ. ಒಂದು, ನಿನ್ನೆ ರಾತ್ರಿ ಎಲ್ಲ ಮ್ಯಾಚ್ ನಡೆದಿದೆ. 3-4 ಗಂಟೆಯವರೆಗೂ ಕೂಡ ಹಲವು ಕಡೆಗಳ ಸಂಭ್ರಮಾಚರಣೆ ಆಗಿದೆ. ಪೊಲೀಸರೆಲ್ಲ ಬಿಗಿ ಬಂದೋಬಸ್ತ್ನಲ್ಲಿದ್ದಾರೆ. ಮತ್ತೆ ಬೆಳಗ್ಗೆ ಇಮ್ಮಿಡಿಯೇಟಾಗಿ ಬಂದು ಇಲ್ಲಿ ತಯಾರಿಯನ್ನು ಮಾಡ್ಕೊಳ್ಬೇಕು. ಎಲ್ಲಿಂದ ಬರ್ತಾರೆ ಪೊಲೀಸರು? ಹಗಲು ರಾತ್ರಿ ಎಲ್ಲ ಎಲ್ಲಿ ಕೆಲಸ ಮಾಡೋಕ್ಕಾಗತ್ತೆ? ನಿನ್ನೆನೇ ತಾಳ್ಮೆ ಕಟ್ಟೆ ಒಡೆದೋಗಿರುತ್ತೆ. ಜವಾಬ್ದಾರಿ ಬೇಡವಾ ಸರ್ಕಾರಗಳಿಗೆ? ಸಂಜೆ 4 ಗಂಟೆಯವರೆಗೂ ಕೂಡ ಅಭಿಮಾನಿಗಳನ್ನು ಒಳಗೆ ಬಿಡಲಿಲ್ಲ KSCA. ಅಷ್ಟರಲ್ಲಾಗಲೇ ಲಕ್ಷಾಂತರ ಅಭಿಮಾನಿಗಳು ಗೇಟ್ ಮುಂದೆ ಜಮಾವಣೆ ಆಗಿರ್ತಾರೆ. ಸ್ವಲ್ಪ ಜನ ಬಂದಾಗ ಅವರವ್ರನ್ನ ಒಳಗಡೆ ಬಿಡ್ತಾ ಹೋಗಿದ್ದಿದ್ರೆ ಸ್ಟೇಡಿಯಂ ಫುಲ್ ಆಗಿದೆಯಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಬೋದಾಗಿತ್ತು. ಆದರೆ ಒಂದೇ ಬಾರಿಗೆ ಗೇಟನ್ನು, ಅದು ಕೂಡ ಅರ್ಧ ಓಪನ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಒಳಗಡೆ ಬಿಡ್ತಾ ಇದ್ರಿ. ಎಲ್ರಿ ಆಗತ್ತೆ? ಇನ್ನೊಂದು ಗೇಟ್ ಬಳಿ ಮ್ಯಾನ್ಹೋಲ್ ಸ್ಲ್ಯಾಬ್ ಕಟ್ಟಾಗಿತ್ತು. ಸ್ಲ್ಯಾಬ್ ತುಂಡಾಗಿದ್ದರಿಂದ ಕೆಳಗೆ ಬೀಳ್ತಾರೆ ಅಭಿಮಾನಿಗಳು. ಅದ್ರ ಮೇಲೆ ಒಬ್ಬೊಬ್ಬರೇ ನೂಕಾಟ ಆಗ್ಬಿಡುತ್ತೆ. ಅದ್ರ ಮೇಲೆ ತಿಳ್ಕೊಂಡು ಹೋಗ್ಬಿಡ್ತಾರೆ ಬಿದ್ದವ್ರ ಮೇಲೆ. ಆ ಗೇಟಿಗೆ ಹೋದಾಗ ಈ ಗೇಟಿಗೆ ಹೋಗು ಅಂತಾರೆ, ಈ ಗೇಟಿಗೆ ಹೋದಾಗ ಇನ್ನೊಂದು ಗೇಟಿಗೆ ಹೋಗು ಅಂತ ಕಳಿಸ್ತಾರೆ. ಓಡಾಡಿಸಿದ್ದಾರೆ ಅಭಿಮಾನಿಗಳನ್ನು. ಇಲ್ಲ, ಆನ್ಲೈನಲ್ಲಿ ಯಾರು ಬುಕ್ ಮಾಡ್ಕೊಳ್ತೀರೋ ಅವ್ರಿಗೆ ಮಾತ್ರ ಟಿಕೆಟ್ ಅಂತ ಇಟ್ಬಿಟ್ಟಿದ್ರೆ ಮುಗಿದೋಗಿರೋದು. ಯಾರು ಹೋಗ್ತಾನೂ ಇರಲಿಲ್ಲ. ಫ್ರೀ ಅಂತ ಹೇಳಿ ಬಂದವ್ರನ್ನ ಒಳಗಡೆನೂ ಬಿಡಲಾರ್ದೇನೆ ಒಂದು ಗೇಟಿಗೆ ಹೋದಾಗ ಇನ್ನೊಂದು ಗೇಟಿಗೆ ಹೋಗು ಅಂತ ಕಳಿಸಿ ಈ ರೀತಿ ಜನರನ್ನ ಸಾಯಿಸಿದ್ದಕ್ಕೆ ಹೊಣೆಗಾರರಾಗಬೇಕಾಗಿರುವಂಥದ್ದು ಯಾರು? ಒಂದು KSCA, ಇನ್ನೊಂದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ಕಾರ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಈಗ ಸರ್ಕಾರ ಏನೋ ತನಿಖೆ ಮಾಡ್ತಾ ಇದೆ, ಬಟ್ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿರುವಂಥ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತು KSCA, ಈ ಮೂರೇ ಇದರಲ್ಲಿ ಪ್ರಮುಖವಾಗಿರುವಂಥದ್ದು. A1, A2, A3 ಅಲ್ವಾ ನರಸಿಂಹಮೂರ್ತಿ? ಕೇಳ್ಬರ್ತಿರೋದು ಅರುಣ್. ಕಾರಣ ಇಷ್ಟೇ, ಒಂದು 30,000 ಗ್ರೌಂಡ್ಗೆ ಕೆಪಾಸಿಟಿ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಆದ್ರೆ ಓಪನ್ ಆಫರ್ ಅನ್ನ KSCA ಯಾಕೆ ಕೊಡ್ತು? ಸರ್ಕಾರ ಓಪನ್ ಆಫರ್ ಅನ್ನ ಯಾಕೆ ಕೊಡ್ತು? 30,000 ಕೆಪಾಸಿಟಿ ಇರ್ತಕ್ಕಂಥ ಗ್ರೌಂಡ್ಗೆ ಲಕ್ಷಾಂತರ ಜನವನ್ನ ಸೇರಿಸಿದಂತಹ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ನಡೆದಿದೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರ ಒಂದಷ್ಟು ಒತ್ತಾಸೆಗೆ ಕಟ್ಟು ಬಿದ್ದಂತೆ ಕಾಣಿಸ್ತಿದೆ. ಕಾರಣ ಇಷ್ಟೇ, ಕಮಿಷನರ್ ಬಿಲ್ಕುಲ್ ಪೊಲೀಸರು ಒಪ್ಪಿರ್ಲಿಲ್ಲ ಈ ಒಂದು ಪರ್ಮಿಷನ್ ಅನ್ನ ಕೊಡೋದಕ್ಕೆ, ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ, ಜನರನ್ನ ಸೇರಿಸೋದಕ್ಕೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಒಂದಷ್ಟು ಪ್ರೆಷರ್ ಅನ್ನ ಹಾಕಿ ಕಮಿಷನರ್ಗೆ ಇಲ್ಲ ಪರ್ಮಿಷನ್ ಅನ್ನ ಕೊಡಿ ಅನ್ನೋ ಮಟ್ಟಿಗೆ ಹೇಳಿಸಿ ಈ ರೀತಿಯಾಗಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಇವತ್ತು ಈ ರೀತಿಯಾದಂತಹ ದುರಂತವನ್ನ ಮಾಡಿಸ್ತಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳು ಕಾಡ್ತಿದೆ. ಕಾರಣ, ಏಕಾಏಕಿ ಇಷ್ಟೊಂದು ಜನ ಬರ್ತಾರೆ ಅಂತ ಹೇಳಿ ಗೊತ್ತಿದ್ರು ಕೂಡ ಯಾವುದೇ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿಲ್ಲ, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿಲ್ಲ. ಅದ್ರ ಜೊತೆಗೆ ಮಧ್ಯಾಹ್ನ 1 ಗಂಟೆಯಿಂದಲೇ ಸ್ಟೇಡಿಯಂನ ಒಳಭಾಗಕ್ಕೆ ಬಿಡ್ತೀವಿ ಅಂತ ಹೇಳಿದಂತವ್ರು ಸಂಜೆ 4 ಗಂಟೆ ಆದ್ರೂ ಒಳಗ್ ಬಿಟ್ಟಿಲ್ಲ. ಏಕಾಏಕಿ ಆ ರಸ್ತೆಯಲ್ಲಿ 1-1.5 ಲಕ್ಷ ಜನ ಸೇರಿದ್ದಾರೆ. ಯಾವಾಗ ಗೇಟ್ಗಳು ಓಪನ್ ಆಯ್ತು, ಏಕಾಏಕಿ ಡ್ಯಾಮ್ ನಲ್ಲಿ ನೀರು ಹೊರ ಹೋದಂತೆ ಜನ ಒಳಗ್ ನುಗ್ಗೋದಕ್ಕೆ ಶುರು ಮಾಡಿದ್ದಾರೆ. ಅವಾಗ ಬ್ಯಾರಿಕೇಡ್ಗಳು ಮುರಿದಿದೆ, ಮತ್ತೆ ಚೇಂಬರ್ಗಳು ಓಪನ್ ಆಗಿದೆ. ಆ ಸಂದರ್ಭದಲ್ಲಿ ಈ ಕಾಲ್ ತುಳಿತ ಉಂಟಾಗಿರೋದು. ಹೀಗಾಗಿ ಈ ಓಪನ್ ಆಫರ್ ಕೊಟ್ಟಿದ್ದೇ ಕಾರಣ ಅನ್ನೋದು ಒಂದಷ್ಟು ಜನರ ಅನಿಸಿಕೆ ಮತ್ತೆ ಅಭಿಪ್ರಾಯ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಡವಟ್ಟು ಮಾಡ್ಕೊಳ್ತಾ KSCA ಮತ್ತೆ ಸರ್ಕಾರ ಸೆಲೆಬ್ರೇಷನ್ ಅನ್ನ ಮಾಡಕ್ ಹೋಗಿ ಅನ್ನೋ ಮಾತುಗಳು ಸಹಜವಾಗಿ ಉದ್ಭವವಾಗ್ತಿರೋದು.